ಪ್ರದೀಪ್ ಈಶ್ವರ್ಗೆ ಅಡ್ಡಿಪಡಿಸಿ ದಾಂಧಲೆ ನಡೆಸಿದ ವಿಚಾರ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಬಂಧನ ಆಗಿದೆ. ಚಿಕ್ಕಬಳ್ಳಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇನ್ನು ನಗರ ಠಾಣೆಯ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. ಹಿರಿಯ ಅಧಿಕಾರಿಗಳು ಕೂಡ ಸ್ಟೇಷನ್ನಲ್ಲೇ ಇದ್ದಾರೆ. ಸುಮೋಟೋ ಕೇಸ್ ದಾಖಲಿಸಿ ಪೊಲೀಸರಿಂದ ತನಿಖೆ. ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡದ ಆರೋಪ. ಗಲಾಟೆ ಆಗ್ತಾ ಇದ್ರೂ ಕೂಡ ಮುಂಜಾಗ್ರತೆಯನ್ನು ವಹಿಸಿಲ್ಲ ಅನ್ನೋ ಆರೋಪವೂ ಕೂಡ ಕೇಳಿಬಂದಿದೆ. ವಿಡಿಯೋ ಪರಿಶೀಲಿಸಿ ರಾತ್ರಿ ಇಡೀ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಕೆಂಪೇಗೌಡ ಜಯಂತಿಗೆ ಪ್ರದೀಪ್ ಈಶ್ವರ್ ಅವರನ್ನು ಅಡ್ಡಿಪಡಿಸಿ ಅವರ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ ಯತ್ನವನ್ನ ಪಡಲಾಗಿತ್ತು. ದಾಂಧಲೆಯನ್ನ ನಡೆಸೋದಕ್ಕೆ ಮುಂದಾಗಿದ್ರು. ಚಪ್ಪಲಿಯನ್ನ ಕೂಡ ತೂರಿದ್ರು. ಅದು ಮಿಸ್ ಆಗಿ ಪೊಲೀಸರಿಗೂ ಕೂಡ ಬಿದ್ದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಬಂಧನ ಆಗಿದೆ. ಪ್ರದೀಪ್ ಈಶ್ವರ್ಗೆ ಕರೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು, ಬಿಕೆ ಹರಿಪ್ರಸಾದ್ ಅವರು. ಪ್ರದೀಪ್ ಈಶ್ವರ್ಗೆ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಧೈರ್ಯ ತುಂಬಿದ್ದಾರೆ. ಯಾವುದೇ ಕಾರಣಕ್ಕೂ ಆತಂಕ ಪಡಬೇಡಿ ಅಂತ ಹೇಳಿ ಧೈರ್ಯದ ಮಾತುಗಳನ್ನಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಹಾಗೆಯೇ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು. ಇಂತಹ ಒಂದು ಘಟನೆ ನಡೆದಿದೆ. ಇದರಿಂದ ಪ್ರದೀಪ್ ಈಶ್ವರ್ ಅವರು ಕೂಡ ವಿಚಲಿತರಾಗಿರ್ತಾರೆ. ಅಂದರೆ ಏನೇ ಬಂದರೂ ಕೂಡ ಫೇಸ್ ಮಾಡೋಕೆ ನಾನು ರೆಡಿ ಅಂತ ಹೇಳಿ ತೋಳು ತಟ್ಟಿದ್ರು, ಆಹ್ವಾನಿಸಿದ್ರು, ಚಾಲೆಂಜ್ ಮಾಡಿದ್ರು. ಇದೆಲ್ಲದರ ಹೊರತಾಗಿಯೂ ಕೂಡ ಇಂತಹ ಒಂದು ಘಟನೆ ಸಹಜವಾಗಿಯೇ ಆತಂಕವನ್ನು ಮೂಡಿಸುತ್ತೆ. ಅದೇ ಕಾರಣಕ್ಕೋಸ್ಕರ ಪಕ್ಷದ ಅಂದರೆ ಕೆಪಿಸಿಸಿಯ ಅಧ್ಯಕ್ಷರಾಗಿ ಅವರ ಜವಾಬ್ದಾರಿ ಇರುತ್ತೆ. ಒಬ್ಬ ಶಾಸಕನಿಗೆ ಈ ರೀತಿ ಆದಂತಹ ಸಂದರ್ಭದಲ್ಲಿ ಆತನ ಬೆನ್ನಿಗೆ ನಿಂತುಕೊಳ್ಬೇಕಾಗುತ್ತೆ, ಆತನಿಗೆ ಧೈರ್ಯದ ಮಾತುಗಳನ್ನು ಹೇಳಬೇಕಾಗುತ್ತೆ. ಆ ಕೆಲಸವನ್ನು ಬಿಕೆ ಹರಿಪ್ರಸಾದ್ ಅವರು ಮಾಡಿದ್ದಾರೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರದೀಪ್ ಈಶ್ವರ್ ಅವರಿಗೆ ಕರೆ ಮಾಡಿ ಯಾವುದಕ್ಕೂ ಕೂಡ ಧೃತಿಗೆಡಬೇಡಿ, ಧೈರ್ಯವಾಗಿರಿ, ಆತಂಕ ಪಡಬೇಡಿ ಅಂತ ಹೇಳಿ ಮಾತನಾಡಿದ್ದಾರೆ.